ವರ್ಷದ ಕೊನೆಯಲ್ಲಿ ಪ್ರಧಾನಿ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ದಾರೆ. ಸೂಲಗಿತ್ತಿ ನರಸಮ್ಮ ಅವರನ್ನ ಪ್ರಧಾನಿ ಮೋದಿ ನೆನಪು ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಸೂಲಗಿತ್ತಿ ನರಸಮ್ಮ ಅವರ ಸೇವೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿಗಳು ವರ್ಷದ ಕೊನೆಯಲ್ಲಿ ಮನ್ ಕಿ ಬಾತ್ ನಲ್ಲಿ ಕರ್ನಾಟಕದ ಸೂಲಗಿತ್ತಿ ನರಸಮ್ಮ ಅವರ ಸೇವೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೂಲಗಿತ್ತಿ ನರಸಮ್ಮ ಅವರನ್ನ ಮನ್ ಕಿ ಬಾತ್ ನಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ದುರ್ಬಲ ಮಹಿಳೆಯರಿಗೆ ಸಹಾಯ ಮಾಡಿದ್ದಾರೆ. ಸಾವಿರಾರು ಮಹಿಳೆಯರ ಸೇವೆಯನ್ನ ಮಾಡಿದ್ದಾರೆ. ಸಮಾಜಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದರು ಅಂತ ನೆನಪು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಸೂಲಗಿತ್ತಿ ನರಸಮ್ಮ ಅವರನ್ನ ಮನ್ ಕಿ ಬಾತ್ ನಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಸೂಲಗಿತ್ತಿ ನರಸಮ್ಮ ಅವರ ಸೇವೆಗೆ ಶ್ಲಾಘನೆಯನ್ನ ಪ್ರಧಾನಿ ಮೋದಿ ವ್ಯಕ್ತಪಡಿಸಿದ್ದಾರೆ. दिसंबर को कर्नाटक के सुलागिट्टी नरसम्मा के निधन की जानकारी मिली। सुलागिट्टी नरसम्मा गर्भवती माताओं बहनों को प्रसव में मदद करने वाली सहायिका थी। उन्होंने कर्नाटक में विशेषकर वहां के दुर्गम इलाकों में हजारों माताओं बहनों को अपनी सेवाएं दी। इस साल की शुरुआत में उन्हें पद्मश्री से सम्मानित किया गया था। डॉक्टर जयाचंद्रन और सुलागिट्टी नरसम्मा जैसे कई प्रेरक व्यक्तित्व हैं जिन्होंने समाज में सबकी भलाई के लिए अपना जीवन समर्पित कर दिया। 25 दिसंबर ಕಾಂಗ್ರೆಸ್ ಉಸ್ತುವಾರಿಯ ಜೊತೆ ಸುಧಾಕರ್ ಗೌಪ್ಯವಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ಮೊನ್ನೆ ದೆಹಲಿಗೆ ತೆರಳಿ ಭೇಟಿಯಾಗಿ ಬಂದಿದ್ದಾರೆ ಸುಧಾಕರ್. ಗೌಪ್ಯವಾಗಿ ಕಾಂಗ್ರೆಸ್ ಉಸ್ತುವಾರಿಯ ಜೊತೆ ಸುಧಾಕರ್ ಮಾತುಕತೆಯನ್ನ ನಡೆಸಿದ್ದಾರೆ. 2 ಗಂಟೆಗಳಿಗೂ ಹೆಚ್ಚು ಕಾಲ ಅವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಮೊನ್ನೆ ದೆಹಲಿಗೆ ತೆರಳಿ ಭೇಟಿಯಾಗಿ ಬಂದಂತ ಸುಧಾಕರ್ ಗೌಪ್ಯ ಮಾತುಕತೆಯನ್ನ ನಡೆಸಿರೋದು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಸುಧಾಕರ್ ನೇಮಕಕ್ಕೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಈ ಬಗ್ಗೆ ವೇಣುಗೋಪಾಲ್ ಜೊತೆ ಸುಧಾಕರ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ತೆರಳಿ ಭೇಟಿಯಾದಂತ ಸಂದರ್ಭದಲ್ಲಿ ಈ ಕುರಿತಾಗಿ ಮಾತನಾಡಿದಾರಂತೆ. ಇಂದು ಸಿದ್ದರಾಮಯ್ಯ ಜೊತೆಗೂ ಕೂಡ ಸುಧಾಕರ್ ಚರ್ಚೆಯನ್ನ ಮಾಡಲಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಚಿವ ಸ್ಥಾನವೂ ಸಿಕ್ಕಿಲ್ಲ. ಈಗ ನಿಗಮ ಮಂಡಳಿ ಸ್ಥಾನಕ್ಕೂ ಏನಾದ್ರೂ ಕೊಕ್ಕೆ ಬೀಳಬಹುದಾದ ಆತಂಕ ಅವರಲ್ಲಿ ಕಾಡ್ತಾ ಇದೆ. ಹೀಗಾಗಿ ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಒಂದ್ ರೀತಿಯಾದಂತಹ ಆತಂಕ ಇದೆ, ಎಲ್ಲಿ ನಿಗಮ ಮಂಡಳಿಯ ಸ್ಥಾನವೂ ಕೂಡ ಕೈತಪ್ಪಿ ಹೋಗಬಹುದೇನೋ ಅಂತ. ಒಂದ್ ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಈಗ ನಿಗಮ ಮಂಡಳಿ ಸ್ಥಾನದ ಬಗ್ಗೆ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿತ್ತು. ಈ ಕುರಿತಾಗಿ ವೇಣುಗೋಪಾಲ್ ಜೊತೆ ಇವರು ಚರ್ಚೆಯನ್ನ ಮಾಡಿದ್ದಾರೆ. ಭೇಟಿ ಮಾಡಿದಾರಲ್ಲ ಸರ್, ಇವತ್ತು ಪಿಸಿಬಿ ಸ್ಥಾನಕ್ಕೆ ವಿರೋಧ ಮಾಡಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವಿರೋಧ ಮಾಡಿದ್ದಾರೆ ಸರ್ ಜೆಡಿಎಸ್ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ. ನೋಡೋದು ಮಾತಾಡ್ತೀವಿ, ಕೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ತೀವಿ. ಸುಧಾಕರ್ ಭೇಟಿ ಮಾಡಿದಾರಲ್ಲ ಸರ್, ಇವತ್ತು ಪಿಸಿಬಿ ಸ್ಥಾನಕ್ಕೆ ವಿರೋಧ ಮಾಡಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವಿರೋಧ ಮಾಡಿದ್ದಾರೆ ಸರ್ ಜೆಡಿಎಸ್ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ. ನೋಡೋದು ಮಾತಾಡ್ತೀವಿ, ಕೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ತೀವಿ. ರಮೇಶ್ ಜಾರಕಿಹೊಳಿಯ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಕೈಗೂ ಸಿಕ್ಕಿಲ್ಲ, ನಿಮ್ ಕೈಗೆ ಏನಾದ್ರೂ ಸಿಕ್ಕಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ರಮೇಶ್ ಜಾರಕಿಹೊಳಿ ನಮ್ ಕೈಗಂತೂ ಸಿಕ್ಕಿಲ್ಲ, ನಿಮಗೇನಾದ್ರೂ ಸಿಕ್ಕಿದ್ದಾರಾ ಅಂತ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನಾಗೇಂದ್ರ ಹಾಗೆ ಶಂಕರ್ ಈ ಕುರಿತಾಗಿ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ದೆಹಲಿಯಲ್ಲಿ ಇರೋದ್ರ ಬಗ್ಗೆ ರಮೇಶ್ ನಿಮ್ಗೆ ಏನಾದ್ರೂ ಹೇಳಿದ್ದಾರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗೆ ಬಿಜೆಪಿಯವರ ಕೈಗೂ ಕೂಡ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಿಮ್ ಕೈಗೆ ಏನಾದ್ರೂ ಸಿಕ್ಕಿದ್ದಾರಾ, ನೀವೇ ಹೇಳಿ ಅಂತ ಕೂಡ ಕೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ನಿಮ್ ಜೊತೆ ಮಾತಾಡಿದ್ರ? ಇದ್ದಾರಂತೆ ಅಲ್ಲ, ನಿಮ್ ಜೊತೆ ಮಾತಾಡಿದ್ರ? ಮತ್ತೆ ನನಗೆ ಹಂಗೆ ನಡಿ, ಮತ್ತೆ ಅವ್ರಿಗೂ ಸಿಕ್ಕಿಲ್ಲ, ನಮಗೂ. ಯಡಿಯೂರಪ್ಪನವರೆಲ್ಲ ಇದ್ದಾರೆ, ಅಮಿತ್ ಶಾ ಭೇಟಿ ಮಾಡ್ತಿದ್ದಾರೆ, ರಮೇಶ್ ಜಾರಕಿಹೊಳಿ ಕೂಡ ಅಲ್ಲೇ ಇದ್ದಾರೆ ಸರ್, ಮೀಟ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ನಿಮ್ ಜೊತೆ ಮಾತಾಡಿದ್ರ? ಇದ್ದಾರಂತೆ ಅಲ್ಲ, ನಿಮ್ ಜೊತೆ ಮಾತಾಡಿದ್ರ? ಮತ್ತೆ ನನಗೆ ಹಂಗೆ ನಡಿ, ಮತ್ತೆ ಅವ್ರಿಗೂ ಸಿಕ್ಕಿಲ್ಲ, ನಮಗೂ. ಯಡಿಯೂರಪ್ಪನವರೆಲ್ಲ ಇದ್ದಾರೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಏನಾದ್ರೂ ಆಟ ಆಡ್ತಾ ಇದ್ದಾರಾ, ಈ ರೀತಿ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ತಮ್ಮ ಆಪ್ತರ ಟೀಮ್ ಜೊತೆಯಲ್ಲಿ
ದೆಹಲಿಯಲ್ಲಿ ರಮೇಶ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬಿಎಸ್ವೈ ಜೊತೆ ಮತ್ತೊಂದು ಸುತ್ತಿನ ಚರ್ಚೆ ಕೂಡ ಆಗಬಹುದು. ನಾಗೇಂದ್ರ ಶಂಕರ್ ಜೊತೆ ರಮೇಶ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಬೆಂಬಲಿತ ಶಾಸಕರ ಲಿಸ್ಟ್ ಅನ್ನ ರಮೇಶ್ ಕೊಟ್ಟಿದ್ದಾರಂತೆ. ದೆಹಲಿಯಲ್ಲೇ ಆಪರೇಷನ್ ಕಮಲ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದು ಈ ಮೂವರ ಜೊತೆ ಮತ್ತೊಂದು ಸಭೆಯನ್ನ ಕೂಡ ಮಾಡಲಾಗುತ್ತಂತೆ. ಸಭೆಯ ಬಳಿಕ ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ, ಈ ಒಂದು ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ದೆಹಲಿ ಆಪರೇಷನ್ ಏನಾದ್ರೂ ಆಗತ್ತಾ, ದೆಹಲಿಯಲ್ಲೇ ಇದ್ಕೊಂಡು ಆಪರೇಷನ್ ಕಮಲವನ್ನ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಧರಣೀಶ್ ಕೊಡ್ತಾರೆ. ಧರಣೀಶ್, ದೆಹಲಿಯಲ್ಲಿ ಇದ್ಕೊಂಡು ರಮೇಶ್ ಜಾರಕಿಹೊಳಿ ಅವರು ಆಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆಪರೇಷನ್ ಕಮಲಕ್ಕೆ ಇವರೇ ಮುನ್ನುಡಿ ಬರೀತಾರೆ ಅಂತ ಹೇಳಲಾಗ್ತಾ ಇರೋದ್ರಿಂದ ದೆಹಲಿಯ ಮಟ್ಟಿಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಪ್ರತಿಮಾ, ಕಳೆದ 3 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕಣ್ಮರೆಯಾದಂತಹ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡು ಬಂಡೆದ್ದಿರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ ನಂತರದಲ್ಲಿ ಮುಂಬೈನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ವು, ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ದೆಹಲಿನಲ್ಲಿ ಇದ್ದಾರೆ ಮತ್ತು ದೆಹಲಿನ ರಸ್ತೆ ಸ್ಥಳದಲ್ಲಿ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ, ಬಿಜೆಪಿ ನಾಯಕರ ಹೊರತುಪಡಿಸಿ ಸಂಪರ್ಕಕ್ಕೂ ಸಿಗದೆ ಅವರು ಅತೃಪ್ತ ಬಂಡಾಯ ನಾಯಕರನ್ನ ಸಂಪರ್ಕಿಸಿದರೆ. ಯಾಕೆಂತಂದ್ರೆ ಅವರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಬೇಕು ಮತ್ತು ಈ ಸರ್ಕಾರಕ್ಕೆ ಧಕ್ಕೆಯನ್ನ ಉಂಟು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ದೆಹಲಿಯಲ್ಲಿ ಕುಳಿತು ಆಪರೇಷನ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಆದ್ರೆ ಅವರು ಎಲ್ಲಿದ್ದಾರೆ ಮತ್ತು ಪರ್ಟಿಕ್ಯುಲರ್ ಆಗಿ ಯಾವ ಕಾಂಗ್ರೆಸ್ನ ಬಂಡಾಯ ಶಾಸಕರ ಸಂಪರ್ಕವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಇನ್ನಷ್ಟೇ ಖಚಿತ ಆಗ್ಬೇಕು. ಮತ್ತು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಇನ್ನೊಂದೆಡೆ ದೆಹಲಿಯಲ್ಲಿದ್ದು ಶಾಸಕರೆಲ್ಲ ಹೊಂದಿಸಿ ತಮ್ಮ ಗುಂಪಿನ ಬಲವನ್ನ ಹೆಚ್ಚುಪಡಿಸಿಕೊಂಡು ನಂತರ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಆ ಕಾರಣಕ್ಕೋಸ್ಕರನೇ ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿ ಯಾವಾಗ ಮತ್ತು ಯಾರ ಸಮ್ಮುಖದಲ್ಲಿ ಯಾರನ್ನ ಪರ್ಟಿಕ್ಯುಲರ್ ಆಗಿ, ಫಾರ್ ಎಕ್ಸಾಂಪಲ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನ ಅಥವಾ ಮತ್ತಿತರರನ್ನ ಬಿಜೆಪಿಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮುರಳೀಧರ ರಾವ್ ಅವರನ್ನ ಯಾರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿಲ್ಲ. ಓಕೆ, ಧನ್ಯವಾದ ಧರಣೀಶ್ ತಮ್ಮೆಲ್ಲ ಮಾಹಿತಿಗೆ. ಹುಟ್ಟೂರಲ್ಲಿ ಮಧುಕರ್ ಶೆಟ್ಟಿಗೆ ಅಂತಿಮ ನಮನ, ಅಂತ್ಯ ಸಂಸ್ಕಾರಕ್ಕೆ ಕ್ಷಣಗಣನೆ, ದಕ್ಷ ಅಧಿಕಾರಿಯ ಅಗಲಿಕೆಗೆ ಕರಾವಳಿ ಕಮ್ಮನಿ. ರಾಜ್ಯದ ದಕ್ಷ ಹಾಗೂ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅಂತ್ಯಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಹುಟ್ಟೂರು, ಉಡುಪಿ ಜಿಲ್ಲೆಯ ಯಡಾಡಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಧುಕರ್ ಶೆಟ್ಟಿಗೆ ಅಂತಿಮ ವಿದಾಯ ಹೇಳಲಾಗುತ್ತಿದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಡಿಜಿ ವಿಪುಲ್ ಕುಮಾರ್ ಅವರು ನ್ಯಾಷನಲ್ ಫ್ಲಾಗ್ ಹಾಗೂ ಪೊಲೀಸ್ ಸಮವಸ್ತ್ರವನ್ನ ಮಧುಕರ್ ಶೆಟ್ಟಿ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಮಧುಕರ್ ಶೆಟ್ಟಿಯವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಲಿದ್ದು ಇದಕ್ಕಾಗಿ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಗಣ್ಯರು, ಆಪ್ತರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯುತ್ತಾರೆ. ನೋಡಿ ಎಲ್ಲ